ತುಳು ಸಿನಿಮಾದ ಬಗ್ಗೆ ಒಂದೆರಡು ವಿಚಾರಗಳನ್ನು ನಿಮ್ಮಿಂದ ತಿಳ್ಕೊಂಡು ಹೋಗೋಣ ಅಂತ. ಟ್ರೆಡಿಷನ್ನ ಸೆಲೆಬ್ರೇಟ್ ಮಾಡೋದು ಅಂತ ಮಾತಾಡ್ತಿದ್ವಲ್ಲ, ಅಂದರೆ ಅದನ್ನು ಕಾಪಾಡ್ಕೊಳ್ಳೋದಕ್ಕಿಂತ ಅಲ್ಲಿ ನಮಗೆ ತುಳುನಾಡಿನಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದೀವಿ ಅಂತ. ಆ ಒಂದು ನಿಟ್ಟಿನಲ್ಲಿ ನನಗನ್ಸೋದು ಸಿನಿಮಾ ಆಲ್ಸೋ ಹ್ಯಾಸ್ ಬೀನ್ ಅ ವೆರಿ ಇಂಪಾರ್ಟೆಂಟ್ ವೆಹಿಕಲ್ ಅಂತ. ಅಂದರೆ ಈಗ ರಕ್ಷಿತ್ ಅವರಾಗಲಿ, ರಾಜ್, ರಿಷಬ್ ಇವರೆಲ್ಲ ಬಂದಿದ್ದು ಕೂಡ ಓಕೆ ಕನ್ನಡ ಚಿತ್ರೋದ್ಯಮ ಕೂಡ ಅಥವಾ ಕನ್ನಡ ಚಿತ್ರೋದ್ಯಮದಲ್ಲೂ ಕೂಡ ನಮಗೊಂದು ಸ್ಪೇಸ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಇವ್ರು ಬಂದ ಕೂಡಲೇ ಆಬ್ವಿಯಸ್ಲಿ ಉಳಿದವರ ಕಣ್ಣಂತೆ ಆಗಲಿ ಮತ್ತೊಂದಾಗಲಿ ನೀವು ಹೇಳಿದ ಹಾಗೆ ಅಲ್ಲಿಯ ಕಲ್ಚರ್ ಆಗಲಿ ಜಾಗ್ರಫಿನಾಗಲಿ ಇವರು ಚಿತ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋದರು. ಸೊ ಐ ಫೀಲ್ ಇವ್ರುಗಳ ಎಂಟ್ರಿ ಆ್ಯಂಡ್ ಹೌ ದೇ ಸೆಲೆಬ್ರೇಟೆಡ್ ದೇರ್ ಲ್ಯಾಂಡ್ ಇನ್ ಕನ್ನಡ ಫಿಲ್ಮ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ದ್ಯಾಟ್ ಸೆಲೆಬ್ರೇಷನ್ ಅಂತ. ಜಸ್ಟ್ ಟೆಲ್ ಮಿ ದಿಸ್, ಈಗ ಕಾಂತಾರ ಪ್ಯಾನ್ ಇಂಡಿಯಾ ಹಿಟ್, ಇದು ತುಳುನಾಡಿನಲ್ಲಿ ಕೆನ್ ವಿ ಆಲ್ಸೋ ಸೇ ಹೌ ಡಿಡ್ ತುಳುನಾಡು ರಿಸೀವ್ ಕಾಂತಾರ? ಖಂಡಿತ ತುಳುನಾಡಿನಲ್ಲೂ ಇಟ್ ಇಸ್ ಅ ಬಿಗ್ಗೆಸ್ಟ್ ಸಕ್ಸಸ್. ಅಂದರೆ ನನಗೆ ಬಂದ ಮೇಲೆ, ಬಿಕಾಸ್ ಅದು ರಿಲೀಸ್ ಆಗೋ ಟೈಮಿಗೆ ಐ ವಾಸ್ ಇನ್ ಬಿಗ್ ಬಾಸ್. ಸೊ ನಾನು ಹೊರಗೆ ಬಂದಾಗ ನನಗೆ ಕತೆಗಳಷ್ಟೇ ಗೊತ್ತು, ವಿಡಿಯೋಗಳು ನೋಡಿ ವಾಟ್ ಐ ಅಂಡರ್ಸ್ಟುಡ್ ಇಸ್ ದೇ ಆಲ್ಸೋ ಡೆಫಿನೆಟ್ಲಿ ಎಂಜಾಯ್ಡ್ ದ ಸಿನಿಮಾ. ಆ್ಯಂಡ್ ನಮ್ಮ ಊರಿನ ವಿಚಾರವನ್ನು ಹೇಳಿದಾಗ ಅದನ್ನು ಹೆಂಗಂತೀವಿ, ಕರೆಕ್ಟ್ ವಿಚಾರಗಳನ್ನು ಹೇಳಿದಾಗ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ಖಂಡಿತ ಚರ್ಚೆಗಳು ಇದ್ದೇ ಇದೆ, ಚರ್ಚೆಗಳು ಆಗೇ ಆಗುತ್ತೆ. ಆ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮ ಕಡೆಯಲ್ಲೂ ಮಂಗಳೂರಲ್ಲಾಗಿರ್ಬೋದು, ಎಂಟೈರ್ ತುಳು ರೀಜನ್ ಇಲ್ಲಿದೆ, ಎಲ್ಲರೂ ದೇ ಸೆಲೆಬ್ರೇಟೆಡ್ ಲೈಕ್ ಎನಿಥಿಂಗ್. ಅದಾದಮೇಲೆ ಚರ್ಚೆಗಳು ಆಯ್ತು, ಹೌದು ಅಲ್ಲ ಅಂತ ಹೇಳಲ್ಲ. ಆದರೆ ಕಾಂತಾರ ಅನ್ನೋ ಅಂಥದ್ದು ಯಾವಾಗ ಕಾಂತಾರ ಅಂತಲ್ಲ, ಇವಾಗ ನಮ್ಮ ಕಡೆಯ ನನ್ನ ಊರಿನ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಹೇಳೋ ಅಂಥದ್ದು, ನಮ್ಮ ಊರಿನ ವಿಚಾರವನ್ನು ಚೆನ್ನಾಗಿ ಯಾರೇ ಹೇಳಿದ್ರು ಅಥವಾ ನನ್ನ ಊರು ಅನ್ನೋವಂಥ ಆ ಒಂದು ಹೆಮ್ಮೆ ಬಂದಾಗ ನಮ್ಮ ಜನರು ಯಾವಾಗಲೂ ಅದ್ರ ಪರ ನಿಂತಿದ್ದಾರೆ. ಸೊ ಅದು ನಮ್ಮ ಊರಿಗೆ ತೊಂದರೆ ಆಗ್ತಾ ಇದೆ, ಅಥವಾ ಅದು ತುಳು ಸಿನಿಮಾ ಆಗ್ಬೋದು, ಇಲ್ಲ ಕನ್ನಡ ಸಿನಿಮಾ ಆಗ್ಬೋದು, ಇಲ್ಲ ಒಬ್ಬ ಪರ್ಸ್ನಾಲಿಟಿ ಎಲ್ಲೋ ಹೋಗಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ರೆಪ್ರೆಸೆಂಟ್ ಮಾಡೋದಾಗಿರ್ಬೋದು, ಅದರಿಂದ ನಮ್ಮ ಊರಿಗೆ ತೊಂದರೆ ಆಗ್ತಾ ಇದೆ ಅಂತ ಅಂದಾಗ, ಅಥವಾ ನಮ್ಮ ಊರಿನ ಹೆಸರು ಹಾಳಾಗ್ತಾ ಇದೆ ಅಂತಂದಾಗ ಯಾವಾಗಲೂ ಸಪೋರ್ಟ್ ಮಾಡದೇ ಇರೋವಂಥವ್ರು ನಮ್ಮ ಊರಿನವ್ರು. ಅಂದರೆ ಇಟ್ ಇಸ್ ನಾಟ್ ದಟ್ ಅವ್ನು ನಮ್ಮವನು ಸಪೋರ್ಟ್ ಮಾಡ್ಬೇಕು, ಹಂಗಿಲ್ಲ. ನಮ್ಮವನು ಕರೆಕ್ಟ್ ಆಗಿದ್ದಾನೆ, ನಮ್ಮವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತಂದಾಗ ಯಾವಾಗಲೂ ಕೈ ಹಿಡಿದಿದ್ದಾರೆ. ದಟ್ ಇಸ್ ಅ ಬ್ಯೂಟಿ ಆಫ್ ನಮ್ಮ ಊರು ಅಂತ ಹೇಳ್ಬೋದು. ಸರಿ, ನನಗೀಗ ಯೋಚನೆ ಬಂದಿದ್ದು, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜ್ ಶೆಟ್ಟಿ, ರೂಪೇಶ್ ಶೆಟ್ಟಿ ಎಲ್ಲರೂ RS, ವಿಚ್ ಇಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್. ನಂಗೆ ಹೇಳಿ, ಈಗ ನಮಗೆ ಕನ್ನಡ ಚಿತ್ರಗಳನ್ನು ನೋಡೋ ಆಡಿಯನ್ಸ್ಗೆ ಗೊತ್ತಿಲ್ಲದಿರೋ ಯಾರಾದರೂ ಒಬ್ಬ ಸೂಪರ್ ಸ್ಟಾರ್ ಇನ್ ತುಳು ಸಿನಿಮಾ ಯಾರು, ಅವ್ರ ಹೆಸರನ್ನ ಹೇಳ್ಬೋರಾ? ಒಬ್ರು ಬಹುಶಃ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ನಮ್ಮಲ್ಲಿ ಸೂಪರ್ ಸ್ಟಾರ್ಸ್ ಅಂತಂದ್ರೆ ಮೋರ್ ಆಫ್ ಕಾಮಿಡಿ ಆರ್ಟಿಸ್ಟ್ ಯಾರಿದ್ದಾರೆ ಅದೊಂದು ಪರ್ಸೆಪ್ಷನ್ ಇದೆ, ಅಥವಾ ಅದೇ ರೀತಿಯ ಚಿತ್ರಗಳು ತುಳು ಭಾಷೆಯಲ್ಲಿ ಬರುತ್ತಾ ಗೊತ್ತಿಲ್ಲ. ಬಟ್ ತುಳು ಅಂದರೆ ನಮಗೆ ಒಂಥರ ಕಾಮಿಡಿ ಅಂತ ಬರುತ್ತೆ. ಗಿರ್ಗಿಟ್ ಬಗ್ಗೆ ಆಮೇಲೆ ಬರ್ತೀನಿ, ಬಿಕಾಸ್ ಅದು ಕೂಡ ಒಂದು ಕಾಮಿಡಿನೇ. ಸೊ ಯಾರನ್ನ ನಾವು ಮೇ ಬಿ ಗೊತ್ತಿಲ್ಲ ಅಂತ ಹೇಳಲ್ಲ, ಮೇ ಬಿ ಒಂದು ಎಷ್ಟು ಜನರಿಗೆ ಗೊತ್ತು ಅಂತ ಕೇಳಿದಾಗ ಇನ್ನೊಂದು ಸ್ವಲ್ಪ ಜನರಿಗೆ ಗೊತ್ತಾಗಬೇಕಾದಂತಹ ಲೆಜೆಂಡ್ಸ್ ಅಲ್ಲಿದ್ದಾರೆ. ದೇವದಾಸ್ ಕಾಪಿಕಾಡ್ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಅವರು ಮುಟ್ಟದೇ ಇರೋಂತಹ ಕಥೆಗಳಿಲ್ಲ. ಅವರು ಡ್ರಾಮಾದಲ್ಲಿ ಮೋರ್ ದೆನ್ 40-50 ಡ್ರಾಮಾಗಳನ್ನ ಬರೆದಿದ್ದಾರೆ. ಒಬ್ಬರೇ ಒಂದು ತಂಡವನ್ನ ನಡೆಸ್ಕೊಂಡ್ ಬಂದಿದ್ದಾರೆ, ರಾಜ್ಯ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ, ಡಾಕ್ಟರೇಟ್ ಲಭಿಸಿದೆ ಅವರಿಗೆ. ಸೊ ಅವ್ರು ನನ್ನ ಪ್ರಕಾರ ಮೇ ಬಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ನೀವು ಎಷ್ಟೇ ಬೆಳೆದ್ರು, ಎಷ್ಟೇ ಸಿನಿಮಾ ಆಫರ್ಸ್ ಬಂದರೂ ಕೂಡ ನಾಟಕ ಅಂದ್ರೆ ಡ್ರಾಮಾ ಅಥವಾ ಪ್ಲೇ ಕೊಡೋವಂತಹ ಒಂದು ಸ್ಥಾನ ಇದೆ ಅಲ್ವಾ, ಅದನ್ನ ಬಿಟ್ಟು ಬರಕ್ ರೆಡಿ ಇಲ್ಲ ಅವರು. ಇವಾಗ ದೇವದಾಸ್ ಕಾಪಿಕಾಡ್ ಸರ್ ಅಂತ ಒಬ್ಬ ಕಲಾವಿದ, ಅವ್ರಿಗೆ ಕನ್ನಡ ಆಫರ್ಸ್ ಎಷ್ಟೋ ಬರ್ತಾ ಇತ್ತು, ಬಟ್ ಅವ್ರದ್ದೊಂದು ತಂಡ ಇದೆ, ಅವ್ರದ್ದೊಂದು ಜೀವನ ಇದೆ, ತುಳು ಅನ್ನೋವಂಥ ಒಂದು ರಂಗಭೂಮಿ ಇದೆ, ಅದಕ್ಕೆ ಸ್ಟಿಕ್ ಆನ್ ಆದ್ರು ಅವರು. ಸೊ ಖಂಡಿತ ಅಂತಹ ಲೆಜೆಂಡ್ಸ್ ಇದ್ದಾರೆ. ಅರವಿಂದ್ ಬೋಳಾರ್ ಅಂತ ಒಬ್ಬ ಆರ್ಟಿಸ್ಟ್ ಇದ್ದಾರೆ, ಭೋಜರಾಜ್ ವಾಮಂಜೂರ್ ಅಂತ ಇದ್ದಾರೆ. ನವೀನ್ ಡಿ ಪಟೇಲ್ ಅವ್ರು ಕನ್ನಡಕ್ಕೂ ತುಂಬಾ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಅಂಡ್ ಮಜಾ ಟಾಕೀಸಲ್ಲೆಲ್ಲ ಬಂದು ಅವರು ತುಂಬಾ ಪರಿಚಿತರಿದ್ದಾರೆ. ಸೊ ಇವರು ಡೆಫಿನೆಟ್ಲಿ ಕನ್ನಡ ಸಿನಿಮಾ ಮಾಡಿದ್ರೆ ಅವ್ರು ಇನ್ನೂ ಜಾಸ್ತಿ ಜನರಿಗೆ ರೀಚ್ ಆಗ್ತಾರೆ. ಬಟ್ ತುಂಬಾ ಖುಷಿ ಏನು ಅಂದ್ರೆ, ಅವರು ತುಳು ಸಿನಿಮಾ ಬೆಳೆಯೋದಕ್ಕೆ ಇನ್ನಷ್ಟು ಅಲ್ಲಿ ಸಹಕಾರಿ ಆಗ್ತಾ ಇದ್ದಾರೆ. ಅಂಡ್ ಇವತ್ತಿಗೆ ನೀವು ಯಾವುದೇ ಹ್ಯೂಮಿನಿಟಿ ಇಲ್ಲದೆ ಒಪ್ಕೋಬೇಕು, ರೂಪೇಶ್ ಇಸ್ ಆಲ್ಸೋ ಸೂಪರ್ ಸ್ಟಾರ್ ಫಾರ್ ತುಳು ಸಿನಿಮಾ. ಗೊತ್ತಿಲ್ಲ, ಹೇಳ್ತಾರೆ ಐ ಹ್ಯಾವ್ ಟು ಡೂ ಲಾಡ್ ಆಫ್ ವರ್ಕ್, ನಾನು ಇನ್ನೂ ಮಾಡಬೇಕು. ಮೇ ಬಿ ಹಂಗೆ ಹೇಳ್ತಾರೆ ಅಂತಂದ್ರೆ ಖುಷಿ ಇದೆ, ಬಿಕಾಸ್ ಐ ಹ್ಯಾವ್ ಟೇಕನ್ ರಿಸ್ಕ್. ನನ್ನ ಎಂಗೇಜಲ್ಲಿ ರಿಸ್ಕ್ ತಗೊಂಡ್ರಿಂದಾಗಿ ನನಗೆ ದೇವರು ರೈಟ್ ಟೈಮಲ್ಲಿ ಸಕ್ಸಸ್ ಕೊಟ್ಟರು. ಆ್ಯಂಡ್ ಜನರಿಗೆ ಆ ಕನೆಕ್ಷನ್ ಇದೆ ಅಲ್ವಾ. ಮೇ ಬಿ
ಮಿಡಲ್ ಕ್ಲಾಸ್ ಗೈ ಅನ್ನೋ ಅಂತ ಒಂದು ಫೀಲ್ ಅವ್ರಿಗಿದೆ, ಅವನು ಏನೋ ಮಾಡ್ತಾ ಇದ್ದಾನೆ ಅನ್ನೋ ಅಂತ ಒಂದು ಬ್ಯಾಕಿಂಗ್ ಇದೆ ಜನರಿಂದ. ಸೊ ಆ್ಯಂಡ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅಂತ ನಂಬಿಕೆ ಇದೆ ಅವ್ರಿಗೆ. ಸೊ ಅದು ಬಿಕಾಸ್ ಬಿಗ್ ಬಾಸ್ ವಿನ್ ಆಗೋದಕ್ಕಾಗಿರ್ಬೋದು ಆ್ಯಂಡ್ ನನ್ನ ಸಿನಿಮಾ ಹಿಟ್ ಆಗೋದಕ್ಕಾಗಿರ್ಬೋದು, ಅದು ಅವರ ಒಂದು ಬ್ಲೆಸ್ಸಿಂಗ್ ಇದೆ. ನಾನು ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ, ನನ್ನ ಮೊದಲ ಸಿನಿಮಾ ಹಿಟ್ ಆದಾಗ ನೀನು ಹಿಟ್ ಆಗಬೇಕಾಗಿತ್ತು, ಒಳ್ಳೇದಾಯಿತು ಅಂತ. ಆ ಒಂದು ಇನೋಸೆನ್ಸ್ ಅವ್ರ ಹತ್ರ ಇದೆ. ಮೇ ಬಿ ನನ್ನ ಎಫರ್ಟ್ಗೆ ಕೊಡೋವಂಥ ದೊಡ್ಡ ಕೊಡುಗೆ ಅದು. ಶೋರ್. ಈಗ ಗಿರ್ಗಿಟ್ ವಾಸ್ ಅ ಕಾಮಿಡಿ, ಸರ್ಕಸ್ ಕಾಮಿಡಿನ? ಸರ್ಕಸ್ಸು ಕಾಮಿಡಿ ಎಂಟರ್ಟೈನರ್. ಬಟ್ ಈ ಸಲ ಒಂದು ಸ್ವಲ್ಪ ವಿ ಆರ್ ಟ್ರೈಯಿಂಗ್ ಸಮಥಿಂಗ್. ಹೌದು, ಗೊತ್ತಾಯ್ತು, ನೋಡಿದ್ರೆ ನನಗೆ ಗೊತ್ತಾಗಲ್ಲ, ಅದಕ್ಕೂ ಬರ್ತೀನಿ ಈಗ. ಸೊ ನನಗೆ ಇದು ಹೇಳಿ, ದಿ ಬಿಸ್ನೆಸ್ ಆಫ್ ತುಳು ಸಿನಿಮಾ ಇನ್ನು OTT ತಲುಪಿಲ್ಲ ಅಲ್ಲ? ಅಂದರೆ ಕೆಲವೊಂದು ಸಿನಿಮಾಗಳು ಇದೆ, ಹೋಗ್ತಾ ಇದೆ. ಅಂದರೆ OTT ಅಂತಂದರೆ ನಮಗಿರೋದು ಸದ್ಯಕ್ಕೆ ಒಂದು ಟಾಕೀಸ್ ಆ್ಯಪ್ ಅನ್ನೋವಂಥದ್ದು. ಸೊ ಅಮೆಜಾನ್ ಪ್ರೈಮ್ ಈ ಮೇಜರ್ OTT ಪ್ಲೇಯರ್ಸ್ ಅಂದ್ರೆ ಕೆಲವು ಸಿನಿಮಾಗಳು ಬಂದಿದೆ. ಬಟ್ ಅಲ್ಲಿರುವಂತ ಬ್ಯಾರಿಯರ್ ಏನು ಅಂತಂದ್ರೆ ತುಳು ಕ್ಯಾಟಗರಿನೇ ಇಲ್ಲ ಅಮೆಜಾನ್ ಪ್ರೈಮ್ ಅಲ್ಲಿ. ಸೊ ದೇ ಆರ್ ನಾಟ್ ರೆಡಿ ಟು ಜಿಯೋಗ್ರಾಫಿಕಲಿ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ನಂಬರ್ಸ್. ಅಂದ್ರೆ ಅವ್ರಿಗೆ ಇನ್ನೂ ಅದು ಕನ್ವಿನ್ಸಿಂಗ್ ಆಗಿಲ್ಲ. ಮೇ ಬಿ ಅದಕ್ಕೆ ನಾವ್ ಏನ್ ಮಾಡಬೇಕು, ಅದು ವಿ ಹ್ಯಾವ್ ಟು ವರ್ಕ್ ಆನ್ ಇಟ್. ಬಟ್ ಟಾಕೀಸ್ ಆ್ಯಪ್ ಅನ್ನುವಂಥದ್ದು ಇದೆ, ಅದೊಂದು ರೆಗ್ಯುಲರ್ OTT ಪ್ಲಾಟ್ಫಾರ್ಮ್ ಇದೆ. ಬಟ್ ನಮಗೆ ಇನ್ನೂ ವಿ ಎಕ್ಸ್ಪೆಕ್ಟ್ ಮೋರ್, ಬಿಕಾಸ್ ನಮ್ಮ ಖರ್ಚು ಜಾಸ್ತಿ ಆಗ್ತಾ ಇದೆ, ಬಜೆಟ್ ಜಾಸ್ತಿ ಆಗ್ತಾ ಇದೆ. ಯಾವಾಗಲೂ ನಮ್ಮ ಆಡಿಯನ್ಸ್ ಹೆಂಗೆ ಅಂತಂದ್ರೆ ದೇ ವಾಚ್ ಆಲ್ ಮೂವೀಸ್, ಆಲ್ ಲ್ಯಾಂಗ್ವೇಜ್ ಮೂವೀಸ್. ಕನ್ನಡ ನೋಡ್ತಾರೆ, ತಮಿಳ್ ನೋಡ್ತಾರೆ, ತೆಲುಗು ನೋಡ್ತಾರೆ, ಎಲ್ಲ ನೋಡ್ತಾರೆ. ಸೊ ದೇ ಆಲ್ಸೋ ಅವ್ರಿಗೆ ಒಳ್ಳೆ ನಾಲೆಜ್ ಇದೆ. ಸೊ ಒಂದು ಸಿನಿಮಾ ನೋಡಿದಾಗ ದೇ ಟಾಕ್ ಅಬೌಟ್ ಕ್ಯಾಮ್ರಾ ವರ್ಕ್, ದೇ ಟಾಕ್ ಅಬೌಟ್ ಎಡಿಟಿಂಗ್, ಪ್ರೊಡಕ್ಷನ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತಾರೆ. ಸೊ ಇಟ್ ಈಸ್ ಆಲ್ವೇಸ್ ಎ ಟಫ್ ಜಾಬ್. ನಮ್ಮಲ್ಲಿರುವಂತಹ ಬಜೆಟ್ ಅಲ್ಲಿ ನಾವು ಬೇರೆ ಲ್ಯಾಂಗ್ವೇಜ್ಗೆ ಕಾಂಪೀಟ್ ಮಾಡೋವಂಥದ್ದು, ಅದು ದಟ್ ಈಸ್ ಬೇಸಿಕ್ ನೆಸೆಸಿಟಿ ಆಗಿಬಿಟ್ಟಿದೆ ಇವಾಗ. ಸೊ ಹಾಗಿರ್ಬೇಕಾದ್ರೆ ಈ ಎಲ್ಲ ಚಾಲೆಂಜಸ್ಗಳಿದೆ ಸದ್ಯಕ್ಕೆ. ನಿಮ್ಮ ನೆನಪಿನಲ್ಲಿ ಯಾವ ಒಂದು ಕನ್ನಡ ಚಿತ್ರ ವಾಸ್ ದಿ ಬಿಗ್ಗೆಸ್ಟ್ ಹಿಟ್ ನಮ್ಮ ತುಳು ಬೆಲ್ಟಲ್ಲಿ? ಕನ್ನಡ ಚಿತ್ರ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಟ್ ವಾಸ್ ಲೈಕ್ ಎಲ್ಲರೂ ಬಸ್ಸೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ರು. ಅಂಡ್ ಕಾಂತಾರನು ಆ ರೇಂಜ್ಗೆ ಹಿಟ್ ಆಗಿತ್ತು. ಬಟ್ ನಾನು ನೋಡಿಲ್ಲ, ನಾನು ಒಳಗಿರೋದ್ರಿಂದಾಗಿ ಬಿಗ್ ಬಾಸ್ ಅಲ್ಲಿ. ಸೊ ನಾನು ಕಣ್ಣಾರೆ ನೋಡಿರುವಂಥ ಬಿಗ್ಗೆಸ್ಟ್ ಹಿಟ್ ಯಾವುದು ಅಂತ ಕೇಳಿದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಬಿಕಾಸ್ ಕಾಸರಗೋಡಲ್ಲೆಲ್ಲ 50-60 ದಿನ ಓಡಿತ್ತು ಒಂದು ಕನ್ನಡ ಸಿನಿಮಾ ಅಂತಂದ್ರೆ ಅಲ್ಲಿ ಶೂಟ್ ಆಗಿರೋದು ಒಂದು ಅಡ್ವಾಂಟೇಜ್. ಇನ್ನೊಂದು ಬಸ್ ಮಾಡಿ ಬರೋದು, ಇಲ್ಲ ದೂರ ಊರುಗಳಿಂದ. ನಮ್ಮ ಕಡೆ ಇವಾಗ ತುಳು ಸಿನಿಮಾನು ಅದು ಸಕ್ಸಸ್ ಅಂತ ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ, ಮನೆಯ ಲಾಸ್ಟ್ ಪರ್ಸನ್ ಕೂಡ ಬಂದು ನೋಡಿದಾಗ, ಒಂದು ಅಜ್ಜಿ ಬಂದು ನೋಡಿದಾಗ, ಒಂದು ಅಜ್ಜ ಬಂದು ನೋಡಿದಾಗ, ಟೋಟಲ್ ಫ್ಯಾಮಿಲಿ ಬಂದು ನೋಡಿದಾಗ ವಿ ಟೇಕ್ ಇಟ್ ಆಸ್ ಸಕ್ಸಸ್. ಬಿಕಾಸ್ ಅಲ್ಲಿಗೆ ರೀಚ್ ಆದ್ರೆ ಅಷ್ಟೇ ಬಿಸ್ನೆಸ್ ಪಾಯಿಂಟ್ ಅಲ್ಲೂ ವರ್ಕ್ ಆಗೋದು. ಒಂದು ಸ್ಯಾಟಿಸ್ಫ್ಯಾಕ್ಟರಿ ಪಾಯಿಂಟ್ ಅಂತ ಬಂದಾಗಲೂ ದಾಟ್ ಇಸ್ ದ ಅಲ್ಟಿಮೇಟ್ ಗೋಲ್ ನಮ್ದು. ಶೋರ್. ಯಕ್ಷಗಾನ ಇದೆ, ಬಟ್ ನಾಟಕಗಳು ಇನ್ನೂ ಸ್ಟ್ರಾಂಗ್ ಆಗಿ ಇದೆ ಅಲ್ಲ? ಖಂಡಿತ. ನಾಟಕ ಹೆಂಗಿದೆ ಅಂತಂದ್ರೆ ತಂಡಗಳು ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ತಗೊಂಡ್ರು ಹೊಸ ತಂಡಗಳು ಬರ್ತಾ ಇದೆ. ಸ್ಟಿಲ್ ದೇ ಆರ್ ಗೆಟಿಂಗ್ ದ ಶೋಸ್. ಇವಾಗ ನನಗೆ ಪರಿಚಯ ಇರುವಂತಹ ಕೆಲವು ತಂಡಗಳಿದೆ. ಸೊ ಇವಾಗ ಫೆಬ್ರವರಿನಲ್ಲಿ ನಾನು ಮೊನ್ನೆ ನೋಡಿದೆ ಅವ್ರ ಲಿಸ್ಟು 23 ದಿನ ಬುಕ್ ಆಗಿದೆ. ನೀವು ಅಂದ್ಕೊಳ್ಳಿ 28-29 ದಿನದಲ್ಲಿ 23 ದಿನ ಬುಕ್ ಆಗಿದೆ ಅಂತಂದ್ರೆ ಆ ಥರದ್ದೇ 4-5 ತಂಡಗಳಿದೆ. ಅವ್ರದ್ದು ಸೇಮ್ ಕೈಂಡ್ ಆಫ್ ಬುಕ್ಕಿಂಗ್ ಇರುತ್ತೆ. ಸೊ ನಾಟಕ ಇನ್ನೂ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ನಾವಿವಾಗ ಸಿನಿಮಾ ಮಾಡಬೇಕಾದ್ರೆ ಎಲ್ಲಿ ತನಕ ಆದ್ರೂ ಒಂದು ತುಳು ಸಿನಿಮಾ ಮಾಡಬೇಕು ಅಂತಂದ್ರೆ ನಮ್ಮ ಏನು ಕಾಮಿಡಿ ಆರ್ಟಿಸ್ಟ್ ಇದ್ದಾರೆ, ನಾವು ನೈಟ್ ಶೂಟ್ ಅವ್ರ ಹತ್ರ ಕೇಳಬೇಕಾಗುತ್ತೆ, ನಿಮ್ಗೆ ನಾಟಕ ಇದೆಯಾ? ಬಿಕಾಸ್ 6 ಗಂಟೆಗೆ ಅವ್ರಿಗೆ ಹೊರಡ್ಲೇಬೇಕು ಬೈ ಎನಿ ಚಾನ್ಸ್. ಯಾಕಂದ್ರೆ ಇವರು ಅರವಿಂದ್ ಬೋಳಾರ್ ಎಲ್ಲ ಇನ್ನೂ ನಾಟಕ ಮಾಡ್ತಾನೆ ಇದ್ದಾರೆ, ಕಾಪಿಕಾಡ್ ಸರ್ ಮಾಡ್ತಾನೆ ಇದ್ದಾರೆ, ಭೋಜರಾಜ್ ಸರ್ ಮಾಡ್ತಾನೆ ಇದ್ದಾರೆ. ಸೊ ನಾಟಕ ಯಾವತ್ತೂ ಅವರ ಫಸ್ಟ್ ಪ್ರಿಫರೆನ್ಸ್ ಅದು. ವೆರಿ ನೈಸ್. ಅಗೇನ್ ಇದು ವಿಕಿಪೀಡಿಯಾ ಇನ್ಫಾರ್ಮೇಶನ್, ತಪ್ಪಿದ್ರೆ ತಿದ್ದಿ. ಬಟ್ it said Girgit made about 2 crores worldwide ಅಂತೇನೋ ಇತ್ತು, and that was an industry hit ಅಂತ. No, that made more than not more than that. Yeah. Okay. ಅದು ವಿಕಿಪೀಡಿಯಾ ಗೊತ್ತಿಲ್ಲ ಯಾವ ಸೋರ್ಸ್ ಇಂದ ಅದು ಹಾಗಾಗಿ ಬಟ್ ನನಗೆ ಜಾಸ್ತಿ ಹೇಳೋಕ್ಕೂ ಬೇಡ, ಬಿಸ್ನೆಸ್ ಇಷ್ಟ ಆಯ್ತು ಅಂತ. ಬಿಕಾಸ್ ಪ್ರೊಡ್ಯೂಸರ್ ಮತ್ತೆ ಏನಕ್ಕೆ ಕೇಳದೆ ಅಂತ ಕೇಳೋದು ಬೇಡ. ಬಟ್ ಎಷ್ಟು ಕಲೆಕ್ಟ್ ಮಾಡ್ತು ಅಂತಂದ್ರೆ ಮೇ ಬಿ ಇಲ್ಲಿ ತನಕ ಇಂಡಸ್ಟ್ರಿ ಹಿಟ್ ಅದು ಡೆಫಿನೆಟ್ಲಿ. ಇವಾಗ ಗಿರ್ಗಿಟ್ ಅಂಡ್ ನನ್ನ ರೀಸೆಂಟ್ ಸಿನಿಮಾ ಸರ್ಕಸ್ ಅಂತ ಕಂಪೇರ್ ಮಾಡಿದ್ರೆ, ಗಿರ್ಗಿಟ್ ಮೊದಲ ವಾರದಲ್ಲಿ ಏನ್ ಮಾಡಿತ್ತು, ಸರ್ಕಸ್ ಅದನ್ನ ಬೀಟ್ ಮಾಡಿತ್ತು. ಬಿಕಾಸ್ ಈಗ ನಾವು ರೀಚ್ ಆಗೋ ರೀತಿ ಇರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು, ನಂಬರ್ ಆಫ್ ಶೋಸ್ ಇರ್ಬೋದು, ದಟ್ ಮ್ಯಾಟರ್ಸ್. ಸೊ ಬಟ್ ಹೋಗ್ತಾ ಓವರ್ ಆಲ್ ಕಲೆಕ್ಷನ್ ತಗೊಂಡಾಗ ಇಂಡಸ್ಟ್ರಿನಲ್ಲೇ ಗಿರ್ಗಿಟ್ ಸ್ಟಿಲ್ ಸ್ಟ್ಯಾಂಡ್ಸ್ ನಂಬರ್ 1, ಸರ್ಕಸ್ ಕಮ್ ಸೆಕೆಂಡ್ ಓವರ್ ಆಲ್ ಅಂತ ಬಂದಾಗ. ಬಿಕಾಸ್ ಬಟ್ ಎರಡು ನಿಮ್ದೆ
ಎರಡು ನಂಗೆ ಖುಷಿ ಇದೆ. ಬಟ್ ಗಿರ್ಗಿಟ್ ಏನು ಅಚೀವ್ ಮಾಡಿದೆ, ಮೇ ಬಿ ಅದು ಇಟ್ ಇಸ್ ವೆರಿ ಡಿಫಿಕಲ್ಟ್ ಈಗಿನ ಪರಿಸ್ಥಿತಿಯಲ್ಲೂ ಕೂಡ. ಅಷ್ಟು ಈಸಿ ಇಲ್ಲ, ಬಿಕಾಸ್ ಅದು ಒಂದೇನು ಅಂತಂದ್ರೆ ನಾನು ಐ ಬಿಲೀವ್ ಇನ್ ಗಾಡ್. ಸೊ ಮೇ ಬಿ ಅಷ್ಟು ವರ್ಷದ ಎಫರ್ಟಿಗೆ ಸಿಕ್ಕಿರೋ ರಿವಾರ್ಡ್ ಇರ್ಬೋದು. ಆ್ಯಂಡ್ ಅದೊಂದು ಜೆನ್ಯೂನ್ ಎಫರ್ಟ್ ಇತ್ತು. ಒಂದು ಇಂಡಸ್ಟ್ರಿಗೆ ಒಂದು ದೊಡ್ಡ ಬೂಮ್ ಬೇಕಿತ್ತು ಆ ಟೈಮಲ್ಲಿ. ಅದಾದ್ಮೇಲೆ ತುಂಬ ಹಿಟ್ಗಳು ಬಂತು, ಬೇರೆ ತಂಡಗಳಿಂದನೂ ಬಂತು. ಸೊ ಆ ಕೈಂಡ್ ಆಫ್ ಕಲೆಕ್ಷನ್ ನನಗೆ ಗೊತ್ತಿಲ್ಲ ಅಷ್ಟು ಈಸಿಯಾಗಿ ಮತ್ತೆ ಮಾಡೋಕ್ಕಾಗತ್ತಾ ಅಂತ. ಬಟ್ ಅಟ್ ದಿ ಸೇಮ್ ಟೈಮ್ ಅದಕ್ಕೆ ಸಿಕ್ಕ ಒಂದು ಸಕ್ಸಸ್ಸು ಎಷ್ಟೋ ಯುವ ತಂಡಗಳಿಗೆ, ಹೊಸ ತಂಡಗಳಿಗೆ ಒಂದು ಸ್ಫೂರ್ತಿಯಾಗಿರುತ್ತೆ. ನಾವು ಐ ಆಮ್ ಶ್ಯೂರ್ ಈಗ ಹೇಗೆ ನೀವು ನಾಟಕಗಳು ಸ್ಟ್ರಾಂಗ್ ಆಗಿ ಇದೆ ಅಂತ ಹೇಳಿದ್ರು, ಫಿಲ್ಮ್ ಮೇಕರ್ಸು ಹೆಚ್ಚೆಚ್ಗೆ ತುಳು ಸಿನಿಮಾನೇ ಮಾಡಲಿಕ್ಕೆ ಶುರು ಆಗಿರಬಹುದು ಅಲ್ಲ? 100%. ಅಂದ್ರೆ ಅದಕ್ಕಿಂತನೂ ಹಿಂದೆ ಕೆಲವು ಸಿನಿಮಾಗಳು ಹಿಟ್ ಆಗಿತ್ತು, ಅದು ನಮಗೆ ಇನ್ಸ್ಪಿರೇಷನ್ ಆಯಿತು. ಈಗ ತುಳುವಲ್ಲೂ ನಾವು ಸಿನಿಮಾ ಮಾಡ್ಬೋದು ಅನ್ನೋವಂಥದ್ದು. ಇವಾಗ ಗಿರ್ಗಿಟ್ ಆದಮೇಲೆ ಸೊ ನಾವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿದಂತಹ ರೀತಿ, ರೀಚ್ ಆದಂತಹ ರೀತಿ, ಅದು ಖಂಡಿತವಾಗಲೂ ಎಷ್ಟೋ ಜನ ಅದಾದ್ಮೇಲೆ ಅಂದರೆ ನಮಗೆ ಗೊತ್ತಾಗುತ್ತಲ್ಲ, ಒಂದು ಪೇಸ್ ಇರುತ್ತೆ, ವರ್ಷಕ್ಕೆ ಇಷ್ಟು ಸಿನಿಮಾ ಬರ್ತಾ ಇದೆ ಅಂತ. ಆಫ್ಟರ್ ಗಿರ್ಗಿಟ್ ಬರೋವಂಥ ಸಿನಿಮಾಗಳ ಸಂಖ್ಯೆ ತುಂಬ ಜಾಸ್ತಿ ಆಯಿತು. ಸೊ ಅದಾದ್ಮೇಲೆ ಸಿನಿಮಾಗಳು ವರ್ಕ್ ಆಗಿಲ್ಲ ಅಂತ ಮತ್ತೆ ಕಡಿಮೆ ಆಯಿತು. ಆ್ಯಂಡ್ ಇವಾಗ ಮತ್ತೆ ಆ ನಂಬರ್ ಆಫ್ ಸಿನಿಮಾ ಒಂದು 50 ಚಿತ್ರ ಬರುತ್ತಾ ವರ್ಷಕ್ಕೆ? ಇಲ್ಲ, ವರ್ಷಕ್ಕೆ 10 to 15, ದಟ್ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ರೈಟ್ ನೌ ವಿ ಹ್ಯಾವ್. ಓಕೆ. ಬಟ್ ನೆಕ್ಸ್ಟ್ ಇಯರ್ ಮೇ ಬಿ ಜಾಸ್ತಿ ಆಗ್ಬೋದು, ಬಿಕಾಸ್ ಇವಾಗ ತುಂಬ ಪ್ರೊಡಕ್ಷನ್ ನಡೀತಾ ಇದೆ. ಸೊ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗ್ಬೋದು. ಶೋರ್. ಈಗ ಇದಕ್ಕೆ ಬಡ್ಜೆಟಿಂಗ್ ಎಷ್ಟು ಅಂದರೆ ಫಾರ್ ಇನ್ಸ್ಟೆನ್ಸ್ ಹೇಳಲಿಕ್ಕಾದ್ರೆ ಗಿರ್ಗಿಟ್ಗೆ ಎಷ್ಟು ಖರ್ಚಾಗಿರ್ಬೋದು? ಗಿರ್ಗಿಟ್ ವಾಸ್ ಲೈಕ್ ಇಟ್ ವಾಸ್ ಮೈ ಡೂ ಆರ್ ಡೈ ಸಿಚುವೇಶನ್ ಸಿನಿಮಾ. ನಾನು ಅದನ್ನು ಮಾಡಿರೋದು ಇಟ್ ವಾಸ್ ಓನ್ಲಿ 60 lakhs, 60 ಲಕ್ಷದಲ್ಲಿ ಮಾಡಿರೋ ಸಿನಿಮಾ. ಸೊ ಫಸ್ಟ್ ಕಾಪಿ ಐ ಡಿಡ್ ಇಟ್ ಇನ್ 45 lakhs. ಆ್ಯಂಡ್ ಹೆಂಗೆ ಅಂತಂದರೆ ಇಟ್ ವಾಸ್ ಲೈಕ್ ನಾನು ಪ್ರೊಡ್ಯೂಸರ್ಸ್ಗೆಲ್ಲ ಹೇಳಿದ್ದೆ ಇಷ್ಟರಲ್ಲೇ ಮಾಡೋದು ನಾನು ಅಂತ. ಆ್ಯಂಡ್ ಅಷ್ಟರಲ್ಲೇ ಮುಗಿಸಿದ್ದೆ. ದೆನ್ ಅದಾದ್ಮೇಲೆ ಹಿಟ್ ಆದಮೇಲೆ ಮತ್ತೆ ಬೇರೆ ಬೇರೆ ಕಂಟ್ರಿಲೆಲ್ಲ ರಿಲೀಸ್, ಆ ಖರ್ಚೆಲ್ಲ ತೊಗೊಂಡ್ರೆ ಬಜೆಟ್ ಮತ್ತೆ ಜಾಸ್ತಿ ಆಯಿತು. ಬಟ್ ಫಸ್ಟ್ ಕಾಪಿ ಅಂದರೆ ರಿಲೀಸ್ ಮಾಡಿರೋದು 60 to 65 lakh ಮಾಡಿರೋದು. ಅದು ಮಿಡ್ಲ್ ಈಸ್ಟಲ್ಲಿ ರಿಲೀಸ್ ಆಗಿತ್ತಾ? ಹೌದು. ಗಿರಿಗಿಟ್ ನಾವು ಫೋಕಸ್ ಮಾಡಿದ್ದು ಓನ್ಲಿ ನಮ್ಮ ಕೋಸ್ಟಲ್ ಬೆಲ್ಟು, ತುಳುನಾಡಿನಲ್ಲಿ ಏನೆಲ್ಲ ಥಿಯೇಟರ್ಸ್ ಇದೆ ಅಲ್ಲಿ. ಬಟ್ ಅದು ಆ ಸಿನಿಮಾನೇ ತಗೊಂಡೋಯ್ತು, ನಮಗೆ ಗೊತ್ತಿರಲಿಲ್ಲ ಎಲ್ಲೆಲ್ಲ ಆಗ್ತಾ ಇದೆ ಅಂತ. ಮಿಡ್ಲ್ ಈಸ್ಟಲ್ಲಿ ದುಬೈಯಲ್ಲಿ ಸೇಮ್ ಟೈಮ್ ರಿಲೀಸ್ ಮಾಡಿದ್ವಿ. ಅದು ನಮ್ದೇನು ಎಫರ್ಟ್ ಇರಲಿಲ್ಲ, ದ ಸೌಂಡ್ ಆಗಿತ್ತು ಸಿನಿಮಾದು. ಸೊ ಅಲ್ಲಿಂದ ಒಬ್ರು ಡಿಸ್ಟ್ರಿಬ್ಯೂಟರ್ ಹೇಳಿದ್ರು ನಾವು ಮಾಡ್ತೀವಿ ಅಂತ. ಸೊ ದೆನ್ ವಿ ಗೇವ್. ಅದಾದ್ಮೇಲೆ ಅದ್ರ ಪಾಡಿಗೆ ಬಿಸ್ನೆಸ್ ಆಗ್ತಾ ಹೋಯ್ತು. ಆ್ಯಂಡ್ ಅದನ್ನ ಮಿರಾಜ್ ಅನ್ನೋ ಒಂದು ಕಂಪನಿ ಬೈ ಕೂಡ ಮಾಡ್ತು. ಸೊ ಆ್ಯಂಡ್ ನನ್ನ 2 ಸಿನಿಮಾನು OTTನೂ ಸೇಲ್ ಆಗಿದೆ, TV ರೈಟ್ಸು ಹೋಗಿದೆ ಆ್ಯಕ್ಚುಲಿ. ಆ್ಯಂಡ್ ಗಿರ್ಗಿಟ್ ಸಕ್ಸಸ್ ಇಂದ ಐ ಆಮ್ ಅಸ್ಯೂಮಿಂಗ್ ಸರ್ಕಸ್ದು ಬಡ್ಜೆಟ್ ಜಾಸ್ತಿ ಇರುತ್ತೆ. ಡೆಫಿನೆಟ್ಲಿ ಒಂದು ಸಣ್ಣ ಧೈರ್ಯ ಇರುತ್ತೆ. ಓಕೆ, ಈಸ್ಟ್ ಇದೆ, ಅಷ್ಟು ಓವರ್ ಆಲ್ ನಮಗೆ ಗೊತ್ತಿದೆ ಅದು ಯಾವಾಗಲೂ ಆದರೂ ಒಂದ್ಸಲ ಆಗುವಂಥದ್ದು. ಬಟ್ ಒಂದು ಕ್ಲಾರಿಟಿ ಇರುತ್ತೆ, ಒಂದು ಬೇಸಿಕ್ ಬಿಸ್ನೆಸ್ ಅಂದರೆ ಎಷ್ಟು ಆಗ್ಬೋದು ಅಂತ. ಸ್ಟಿಲ್ ಇಟ್ಸ್ ಅ ರಿಸ್ಕ್, ಬಿಕಾಸ್ ಬೇರೆ ಲ್ಯಾಂಗ್ವೇಜ್ ಥರ ನಮಗೆ ಒಂದು ಸಿನಿಮಾ ಹಿಟ್ ಆಯಿತು ಅಂತ ಯಾವ ರೈಟ್ಸು ನೆಕ್ಸ್ಟ್ ಸಿನಿಮಾಗೆ ಸಿಗಲ್ಲ. ಇಟ್ಸ್ ಪ್ಯೂರ್ಲಿ ಆ ಸಿನಿಮಾ ಹೆಂಗಾಗುತ್ತೆ ಅದ್ರ ಮೇಲೆ ಬಿಸ್ನೆಸ್ ಆದರೆ ಆಯಿತು. ಅದು ಸಿಂಗಲ್ ಪೆನ್ನಿ ಕಮ್ಸ್ ಫ್ರಮ್ ಥಿಯೇಟರ್. ಸೊ ಹಾಗಾಗಿ ಎವ್ರಿ ತುಳು ಸಿನಿಮಾ ಇಸ್ ಅ ರಿಸ್ಕೆ. ಆದರೆ ನಮಗೊಂದು ಧೈರ್ಯ ಏನು ಅಂತಂದರೆ ಜನ ಬರ್ತಾರೆ ಅನ್ನೋವಂಥದ್ದು. ಆ್ಯಂಡ್ ಅದು ಪ್ರೂವ್ ಆಯಿತು. ಸರ್ಕಸಲ್ಲೂ ತುಂಬ ಒಳ್ಳೆ ರಿಸಲ್ಟ್ ಸಿಕ್ತು. ಇನ್ನು ಅದನ್ನ ಡಬ್ ಮಾಡಲಿಕ್ಕೆ ಶುರು ಮಾಡಿಲ್ವಾ? ಅಂದರೆ ಅದು ಏನಾದರೂ ಬರುತ್ತಾ ಬೇಡಿಕೆ? ಅಂದರೆ ಕನ್ನಡದಲ್ಲಿ ಡಬ್ ಮಾಡಿ ರಿಲೀಸ್ ಮಾಡಿ ಅನ್ನೋ ಥರದ್ದು. ಅಂದರೆ ಇಲ್ಲಿ ತನಕ ಆ ಥಾಟ್ಸ್ ಇರಲಿಲ್ಲ. ಅಂದರೆ ಟ್ರೈ ಮಾಡಿದ್ರು ಕೂಡ, ಕಾಂತಾರ ಕೂಡ ತುಳುವಲ್ಲಿ ಮಾಡಿದ್ರು ಕೂಡ ಮಾಡಿದ್ರು. ಬಟ್ ಏನು ಅಂತಂದ್ರೆ ನೋಡಿ, ಯಾರಿಗೆಲ್ಲ ತುಳು ಬರುತ್ತೆ ಅವರೆಲ್ಲರಿಗೂ ಕನ್ನಡ ಬರುತ್ತೆ. ಸೊ ಹಾಗಾಗಿ ಆ ಡಿಫ್ರೆನ್ಸ್ ಗೊತ್ತಿಲ್ಲ ನನಗೆ. ಒಂದು ಕನ್ನಡ ಸಿನಿಮಾನ ತುಳುವಲ್ಲಿ ಡಬ್ ಮಾಡೋದ್ರಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಆಗಲ್ಲ. ಬಟ್ ತುಳು ಸಿನಿಮಾನ ಕನ್ನಡಕ್ಕೆ ಡಬ್ ಮಾಡೋದ್ರಲ್ಲಿ ಡಿಫ್ರೆನ್ಸ್ ಆಗ್ಬೇಕು. ಏನಕ್ಕೆ ಅಂತಂದ್ರೆ ಭಾಷೆ ಗೊತ್ತಿಲ್ಲದಿರೋರ್ಗೂ ಅದು ರೀಚ್ ಆಗಬಹುದೇನೋ. ಸೊ ಇವಾಗ ಜೈಯಲ್ಲಿ ನಾವು ಆ ಪ್ರಯತ್ನದಲ್ಲಿ ಇದೀವಿ. ಸೊ ಬಿಕಾಸ್ ನಾವು ಸುಮ್ಮನೆ ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಆ ಸಿನಿಮಾ ಓಕೆ ಕನ್ನಡಕ್ಕೂ ಆಪ್ಟ್ ಆಗುತ್ತೆ ಅನ್ನೋ ಅಂಥದ್ದು ನೋಡಬೇಕು. ಬಿಕಾಸ್ ನಮ್ಮ ಸಬ್ಜೆಕ್ಟ್ ವೈಸ್ ನಾನು ಮಾಡಿರೋಂಥ 2 ಸಿನಿಮಾಗಳು ಅದು ಪ್ಯೂರ್ಲಿ ನಾನು ತುಳು ಆಡಿಯನ್ಸ್ನ ಅಂದ್ಕೊಂಡು ಮಾಡಿರೋವಂಥದ್ದು. ಸೊ ಐ ವಾಸ್ ವೆರಿ ಶ್ಯೂರ್ ಇದು ತುಳು ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ, ಕನ್ನಡ ಆಡಿಯನ್ಸ್ಗೆ ಐ ವಾಸ್ ನಾಟ್ ದ್ಯಾಟ್ ಶ್ಯೂರ್. ಸೊ ಜೈ ನಾನು ಎಲ್ಲಾನು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದೀನಿ. ಸೊ ಹಾಗಾಗಿ ಮೇ ಬಿ ಹೋಪ್ಫುಲಿ ಆ ಕೆಲಸ ಆಗ್ಬೋದು. ಇಲ್ಲ ಅಂದರೆ ನಾನು ಯಾಕೆ ಸ್ಮೈಲ್ ಮಾಡ್ತಾ ಇದ್ದೀನಿ ಅಂದರೆ ಗಿರ್ಗಿಟ್ಗಿಂತ ಸರ್ಕಸ್ಗೆ ಬಡ್ಜೆಟ್ ಜಾಸ್ತಿ. ಈಗ ಸರ್ಕಸ್ಗಿಂತ ಜೈಗೆ ಸಿಕ್ಕಾಪಟ್ಟೆ ಬಡ್ಜೆಟ್ ಜಾಸ್ತಿ ಡೆಫಿನೆಟ್ಲಿ ಆಗಿದೆ. ಪ್ಲಸ್ ಆಲ್ಸೋ ಐ ಥಿಂಕ್ ಯು ಆರ್ ಆನ್ ದಿ ರೈಟ್ ಟ್ರ್ಯಾಕ್. ಯಾಕೆಂದರೆ ಆ್ಯಂಡ್ ಆಲ್ಸೋ ಹೆಸರು ಕೂಡ ನೋಡಿ, ಆ ಒಂದು ಹೆಸರು ಕನ್ನಡ ಆಡಿಯನ್ಸ್ಗೆ ಇಮಿಡಿಯೇಟ್ ಆಗಿ ತಲುಪುವಂಥ ಹೆಸರು ಜೈ ಅಂತ ಅಲ್ವಾ. ಬಟ್ ಆ್ಯಂಡ್ ಇನ್ನೊಂದು ವಿಚಾರಕ್ಕೆ ಸುನಿಲ್ ಶೆಟ್ಟಿ ಅವ್ರನ್ನ ಬೇರೆ ಕರ್ಕೊಂಡ್ಬಂದಿದ್ದೀರಿ.
ದಿ ಅದರ್ ಥಿಂಗ್ ಅಬೌಟ್ ಮೇ ಬಿ ಎಲ್ಲ ಅದೇ ಗೋಯಿಂಗ್ ಬ್ಯಾಕ್ ಟು ಸೆಲೆಬ್ರೇಟಿಂಗ್ ದೇರ್ ಕಲ್ಚರ್ ಆ್ಯಂಡ್ ಆಲ್ ಆಫ್ ದಟ್, ಸುನಿಲ್ ಶೆಟ್ಟಿ ಎಸ್ಪೆಷಲಿ ಅವರು ಸದಾಕಾಲ ಅದನ್ನು ಹೇಳ್ಕೊಂಡೇ ಬಂದಿದ್ದಾರೆ ದಟ್ ಹಿ ಕಮ್ಸ್ ಫ್ರಮ್ ತುಳುನಾಡು ಆ್ಯಂಡ್ ದೆನ್ ಅವರು ಯಾರೇ ಇಂಟರ್ವ್ಯೂಲಾಗಲಿ ತುಳು ಮಾತಾಡಿದ್ರೆ ತುಳುಲೇ ರೆಸ್ಪಾಂಡ್ ಮಾಡೋದು ಆಲ್ ಆಫ್ ದಟ್. ಅಫ್ಕೋರ್ಸ್ ನನಗೆ ಗೊತ್ತಾಯ್ತು ನೀವು ಹೇಗೆ ಅವರನ್ನು ಒಪ್ಸಿದ್ರಿ ಆ್ಯಂಡ್ ಆಲ್ ಆಫ್ ದಟ್. ಯಾರೋ ಒಂದು ಮೀಟಿಂಗಿಗೆ ಹೋಗಿ ಅಲ್ಲಿ ಸಿಕ್ಕ ಚಾನ್ಸಲ್ಲಿ ಕಥೆಯನ್ನು ಹೇಳಿ ಆ್ಯಂಡ್ ಹಿ ಟುಕ್ ಸಮ್ ಟೈಮ್ ಆ್ಯಂಡ್ ಕೇಮ್ ಬ್ಯಾಕ್ ಅಂತ. ಬಟ್ ಅವರು ಬಂದ ಮೇಲೆ ಅವ್ರು ಶೂಟ್ ಆಯಿತು ಅಂತ ಕೂಡ ಹೇಳಿದ್ರು. ಹೌ ವಾಸ್ ಇಟ್ ವರ್ಕಿಂಗ್ ವಿತ್ ಹಿಮ್? ಆ್ಯಂಡ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ ಒಬ್ಬ ನಟ ಪ್ಲಸ್ ಬಾಲಿವುಡ್ ಎಕ್ಸ್ಪೀರಿಯನ್ಸ್ ಇರೋ ಒಬ್ಬ ನಟ ಏನು ತರ್ತಾರೆ? ವಾಟ್ ಡಸ್ ಹಿ ಬ್ರಿಂಗ್ ಟು ಅ ಸೀನ್ ಆರ್ ಟು ಅ ಫಿಲ್ಮ್? ಒಂದೇನು ಅಂತಂದರೆ ಎಷ್ಟು ಕಷ್ಟ ಆಯಿತು ಅಂತ ಕೇಳಿದ್ದಕ್ಕೆ ಇನ್ನೂ ನಮ್ಮ ವರ್ಕಿಂಗ್ ಪ್ರಾಸೆಸ್ ಇಂಪ್ರೂವ್ ಆಯಿತು. ಬಿಕಾಸ್ ನಮ್ಮದೇ ಕಲಾವಿದರಿದ್ದಾಗ, ನಮ್ಮದೇ ಅಂದರೆ ನಾವು ವರ್ಕ್ ಮಾಡಿರೋರಿದ್ದಾಗ ನಮ್ದೊಂದು ಪ್ಯಾಟರ್ನ್ ಆಫ್ ವರ್ಕ್ ಇರುತ್ತೆ. ಸೊ ಆ ಸೆಟ್ಟಲ್ಲಿ ಹಿಂಗೆ ಹೇಳಿದ್ರೆ ಓಕೆ, ಇದು ಕನ್ವೆ ಮಾಡಿದ್ರೆ ಓಕೆ, ಸೊ ಇಷ್ಟು ದಿನ ಮುಂಚೆ ಅವ್ರಿಗೆ ಹೇಳಿದ್ರೆ ಓಕೆ ಅಂತ. ಬಟ್ ವೆನ್ ಅ ಸೂಪರ್ ಸ್ಟಾರ್ ಇಸ್ ಕಮಿಂಗ್, ಸೊ ನಮಗೆ ಅವ್ರ ಬಗ್ಗೆ ಯಾವುದೇ ಐಡಿಯಾ ಇಲ್ಲದೆ ಇರೋದ್ರಿಂದಾಗಿ ನಮ್ಮನ್ನು ನಾವು ಜಾಸ್ತಿ ಪ್ರಿಪೇರ್ ಮಾಡ್ಕೋತೀವಿ. ಒಂದು ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇರಬೇಕು, ಒಂದು ಕನ್ಫ್ಯೂಷನ್ಗೂ ಐ ಶುಡ್ ಹ್ಯಾವ್ ಅ ಕ್ಲಾರಿಟಿ ಅನ್ನೋವಂಥದ್ದು. ಆ್ಯಂಡ್ ಅವರ ಸೀರಿಯಸ್ನೆಸ್ ಆಫ್ ಸಿನಿಮಾ, ಅವ್ರು ಬಾಲಿವುಡ್ ಸ್ಟಾರ್ ಆಗಿದ್ರು ಕೂಡ ಈಸ್ ಡೂಯಿಂಗ್ ಅ ತುಳು ಸಿನಿಮಾ ಅನ್ನೋ ಅಂಥ ಡಿಫ್ರೆನ್ಸ್ ಎಲ್ಲೂ ತೋರಿಸಿಲ್ಲ. ಸೊ ನನಗೆ ಕಂಪ್ಲೀಟ್ ಸ್ಕ್ರಿಪ್ಟ್ ತುಂಬ ದಿನ ಹಿಂದೆ ಕೇಳಿದರು. ಆ್ಯಂಡ್ ಎಷ್ಟೋ ಸಲ ನನಗೆ ವಾಯ್ಸ್ ನೋಟಲ್ಲಿ ಅವರ ಕನ್ಫ್ಯೂಷನ್ಸ್ ಕಳಿಸ್ತಾ ಇದ್ರು. ಇದು ಏನಕ್ಕೆ ಹೀಗೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್, ಅಂದರೆ ಈ ಕ್ಯಾರೆಕ್ಟರ್ ಏನಕ್ಕೆ ಹಿಂಗೆ ಹೇಳ್ತಾ ಇದೆ. ಆವಾಗ ನನಗೆ ಅರ್ಥ ಆಯಿತು, ನಾನು ಅಂದ್ಕೊಂಡಿದ್ದೆ ಅವ್ರು ಒಂದಿನ ಮುಂಚೆನೋ ಓದ್ಕೋತಾರೆ ಹಂಗೆ ಅಂತ. ಐ ಅಂಡರ್ಸ್ಟ್ಯಾಂಡ್ ದ ಸೀರಿಯಸ್ನೆಸ್. ಓಕೆ, ಹಿ ಈಸ್ ವೆರಿ ಸೀರಿಯಸ್ ಅಬೌಟ್ ದಿಸ್ ಸಿನಿಮಾ. ಆ್ಯಂಡ್ ಫೈಟು ನಾವು ಒಂದು ಡೆಮೋ ಶೂಟ್ ಥರ ಮಾಡಿ ಹಿಂಗೆ ಫೈಟ್ ಬರುತ್ತೆ ಅಂತ ಅವ್ರಿಗೆ ಕಳಿಸ್ಕೊಟ್ವಿ. ಸರ್ ಹಿಂಗೆ ಬರುತ್ತೆ, ಬಿಕಾಸ್ ಅವ್ರು ನನ್ನ ನಂಬಿದ್ದಾರೆ ಅಂತ ತಕ್ಷಣ ವಿ ಶುಡ್ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ನಾವು ಅದನ್ನು ಉಳಿಸ್ಕೋಬೇಕು. ನಾನು ಕಳಿಸಿದ ಮೇಲೆ ಅಂದರೆ ಆ ಪ್ರಾಸೆಸ್ ಆಗಿದ್ದರಿಂದ ಅವ್ರಿಗೊಂದು ನಂಬಿಕೆ ಬಂತು. ಓಕೆ, ಇವನು ಏನೋ ಹೇಳಿದ್ದನ್ನು ಮಾಡೋ ಅಂಥ ಒಂದು ಕೆಪಾಸಿಟಿ ಇರ್ಬೋದು ಇವನಿಗೆ ಅಂತ. ಆ್ಯಂಡ್ ಮೊದಲ ದಿನ ಸ್ವಲ್ಪ ಟೆನ್ಷನ್ ಇತ್ತು ನಮಗೆ, ಬಿಕಾಸ್ ಯು ನೆವರ್ ನೋ ಹೆಂಗೆ ಅವರು, ಬಿಕಾಸ್ ತುಳು ಅಂದರೆ ನಾವು ನಮ್ಮ ಸೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಅಂದರೆ ನಮ್ಗೆ ಈ ದಿನ ಅವ್ರು ಕೊಟ್ಟಿರೋ ಡೇಟಲ್ಲಿ ಅದೆಲ್ಲ ಮುಗಿಸ್ಲೇಬೇಕಿತ್ತು. ಫಸ್ಟ್ ಡೇ ಐ ವಾಸ್ ವೆರಿ ಟೆನ್ಸ್ಡ್. ಅಂದರೆ ಫಸ್ಟ್ ಡೇ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಬಾಕಿ ಉಳಿದಿರೋ ದಿನದ್ದೆಲ್ಲ ಮುಗಿಯುತ್ತಾ ಅಂತ. ಆ್ಯಂಡ್ ಹಿ ವಾಸ್ ವೆರಿ ಕೋಆಪರೇಟಿವ್. ಆ್ಯಂಡ್ ಅವರೇ ನನಗೆ ಹೇಳಿದ್ರು, ಯು ಡೋಂಟ್ ವರಿ. ಸೊ ನಾನು ನೀನು ಆಯಿತು ಅಂದಮೇಲೆ ಕ್ಯಾರವ್ಯಾನ್ಗೆ ಹೋಗ್ತೀನಿ, ಯು ಕಾಮ್ ಡೌನ್ ಆ್ಯಂಡ್ ಡೂ ಯೋರ್ ವರ್ಕ್ ಅಂತ. ದೆನ್ ಇಟ್ ವಾಸ್ ವೆರಿ ಈಸಿ ಜಾಬ್ ವಿತ್ ಹಿಮ್. ಆ್ಯಂಡ್ ಅವ್ರ ಕಮಿಟ್ಮೆಂಟ್ ಇದೆ ಅಲ್ವಾ, ಅದು ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನೆಕ್ಸ್ಟ್ ಸಿನಿಮಾ ಮಾಡಿದಾಗ ನನ್ನ ಅಪ್ರೋಚ್ ಬೇರೆ ಇರುತ್ತೆ ಆ್ಯಂಡ್ ಪ್ರಿಪ್ರೇಷನ್ ಬೇರೆ ಇರುತ್ತೆ. ಇವಾಗ ಅವ್ರಿಗೇನು ನಾನು ಪ್ರಿಪೇರ್ ಆಗಿದ್ದೀನಿ ಅದು ಪ್ರತಿ ಸಿನಿಮಾಗೆ ನಾನು ಇಡೀ ಸಿನಿಮಾಗಾದರೆ ಇಟ್ ವಿಲ್ ಬಿ ಸೋ ಈಸಿ ಟು ಶೂಟ್. ಅಬ್ಸಲ್ಯೂಟ್ಲಿ. ಆಮೇಲೆ ಇನ್ನೊಂದು ಏನು ಅಂದರೆ, ಸುನಿಲ್ ಶೆಟ್ಟಿ ಅವರು ರೂಪೇಶ್ ಅವರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯನ ಬೆಳೆಸ್ಕೊಳ್ಳೋದು ರೂಪೇಶ್ ನಂತರ ಬರ್ತಿರೋ ಫಿಲ್ಮ್ ಮೇಕರ್ಸ್ಗೆ ಮುಖ್ಯ ಆಗುತ್ತೆ. ಯಾಕೆಂದರೆ ನಾಳೆ ದಿನ ಅವರು ಸುನಿಲ್ ಶೆಟ್ಟಿ ಅವ್ರನ್ನ ಅಪ್ರೋಚ್ ಮಾಡಿದ್ರೇನೋ ಅವ್ರಿಗೆ ಇಲ್ಲಿ ಒಂದು ಸರಿಯಾದ ಅನುಭವ ಸಿಕ್ಕಿದ್ರಿಂದ ಅವ್ರಿಗೂ ಒಪ್ಕೊಳ್ತಾರೆ, ಒಪ್ಕೋಬಹುದು ಡೆಫಿನೆಟ್. ಸೊ ಬಟ್ ಅಟ್ ದ ಸೇಮ್ ಟೈಮ್, ಸೊ ಜೈ ಫುಲ್ ಶೂಟಿಂಗೇ ಮುಗಿದಿದೆ, ಇನ್ನೊಂದು ಸಾಂಗ್ ಪೆಂಡಿಂಗ್ ಇದೆ. ಓಕೆ ಓಕೆ. ಅದೇ ಕಾಮಿಡಿಯಿಂದ ಇಟ್ ಲುಕ್ಸ್ ಲೈಕ್ ಯು ಆರ್ ಶಿಫ್ಟಿಂಗ್ ಟುವರ್ಡ್ಸ್ ಮೇನ್ ಸ್ಟ್ರೀಮ್. ಅಂದರೆ ಮಾಸ್ ಅಂದರೆ ಇಟ್ ಡಸಂಟ್ ಮೀನ್ ದಟ್ ಎಂಟರ್ಟೈನ್ಮೆಂಟ್ ಇರಲ್ಲ ಅಂತಲ್ಲ, ಡೆಫಿನೆಟ್ಲಿ ಇರುತ್ತೆ, ಕಾಮಿಡಿ ಡೆಫಿನೆಟ್ಲಿ ಇರುತ್ತೆ. ಬಟ್ ಹಿಂದೆ ನಾವು ನಮ್ಮ ತಲೆಯಲ್ಲಿ ಹೆಂಗಿತ್ತು ಅಂದರೆ ಕತೆ ಬರಿಬೇಕಾದ್ರೇ ಕಥೆನೂ ಎಂಟರ್ಟೈನಿಂಗ್ ಇರಬೇಕು ಅಂತ. ನಾವು ನೋ, ಕತೆ ವಿ ಹ್ಯಾವ್ ಟು ಬಿ ವೆರಿ ಸೀರಿಯಸ್. ಅಂದರೆ ಏನೋ ಒಂದು ಹೇಳಕ್ಕೆ ಹೊರಟಿದ್ದೀವಿ, ಅದು ಏನೋ ಡಿಫ್ರೆನ್ಸ್ ಮಾಡುತ್ತೆ ನೋಡೋರಲ್ಲಿ ಅನ್ನೋವಂಥ ಕ್ಲಾರಿಟಿ ಇದೆ. ಬಟ್ ಅದರ ಒಳಗಡೆ ಆ ಕಥೆಗೆ ಏನು ಬೇಕು ಅಥವಾ ಕತೆ ಯಾವ ಎಂಟರ್ಟೈನ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಆ ಎಂಟರ್ಟೈನ್ಮೆಂಟ್ ಡೆಫಿನೆಟ್ಲಿ ಇರುತ್ತೆ. ಬಟ್ ಇದು ನಮಗೆ ಅಂತಲ್ಲ, ಇನ್ನು ತುಂಬ ಜನ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ತುಳು ಸಿನಿಮಾದಲ್ಲಿ. ಮೇ ಬಿ ಇದು ಎಲ್ಲ ರೈಟ್ ಟೈಮ್ಗೆ ಆಗಿದೆ. ಒಂದು ಹೊಸ ರೀತಿಯ ಕತೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಸೆಲ್ ಮಾಡೋದು ಇಂಪಾರ್ಟೆಂಟ್. ಇವಾಗ ಸುನಿಲ್ ಶೆಟ್ಟಿ ಸರ್ ಇದನ್ನು ಆಯ್ಕೆ ಮಾಡ್ಕೊಂಡಿರೋವಂಥದ್ದು ಅದು ಇನ್ನೊಂದು ಬೂಸ್ಟಪ್ ಆಗುತ್ತೆ. ನಮಗೆ ನಮ್ಮ ಮಾರ್ಕೆಟ್ ಇಂಪ್ರೂವ್ ಆಗಬೇಕು ಅಂತ ನಾವೆಲ್ಲ ಒದ್ದಾಟ ಮಾಡ್ತಾ ಇದ್ದೀವಿ, ಇದೊಂದು ಬಿಗ್ಗೆಸ್ಟ್ ಬೂಸ್ಟ್ ಆಗುತ್ತೆ ನಮಗೆ. ಕರೆಕ್ಟ್ ಕರೆಕ್ಟ್. ಈಗ ಗಿರ್ಗಿಟ್ ಆಗಲಿ ಸರ್ಕಸ್ ಆಗಲಿ ಎಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಮಗೆಲ್ಲ? ಟಾಕೀಸ್ ಆ್ಯಪಲ್ ಇದೆ. ಓಕೆ ಓಕೆ, ಗಾಟ್ ಇಟ್ ಗಾಟ್. ಸಾರಿ, ತುಂಬ ಯಾಕಂದರೆ ಒಂದು ಟಾಪಿಕನ್ನು ತೊಗೊಂಡ್ರೆ ಅದು ಯಾಕಂದರೆ ಫಿನಿಶು ಮಾಡಬೇಕು, ಪ್ಲಸ್ ದಿಸ್ ಇಸ್ ನ್ಯೂ ಇನ್ಫಾರ್ಮೇಷನ್, ನನಗೂ ನ್ಯೂ ಇನ್ಫಾರ್ಮೇಷನ್, ಆಡಿಯನ್ಸ್ಗೂ ನ್ಯೂ ಇನ್ಫಾರ್ಮೇಷನ್. ನಮಗೆ ಹಾಂ ಅದೇ ಕಾನ್ಫಿಡೆನ್ಸ್ ಎಲ್ಲರೂ ಸರಿ ಮಾತಾಡಲಿ ಅಂತ ಬಿಟ್ಟು